ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಊಟ ಮಾಡಿಸ್ಲಾ? ನಿನ್ನ ತಾಳಿ ಭಾಗ್ಯ ಗಟ್ಟಿ ಇಲ್ಲ ತಾಯಿ. ಏನಪ್ಪ ಹೇಳ್ತಾ ಇದೀಯ ನೀನು? ನಿನ್ನ ಗಂಡನಿಗೆ ದೊಡ್ಡ ಗಂಡಾಂತರ ಕಾದಿದೆ. ಮೇಷಮ್ಮ, ನನಗೆ ಯಾರ್ಯಾರ ಜೊತೆನೂ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ. ಬೇಕಾದ್ರೆ ಇವಳಿಗೆ ಬೇರೆ ಹೇಳ್ಕೊಡಿ, ನನ್ನ ಜೊತೆ ಬೇಡ. ಎಲ್ಲಾಡಿ ಬಂದೆ ಎನ್ನ ರಂಗಯ್ಯನಿ. ತುಂಬ ಚೆನ್ನಾಗಿ ಹೇಳ್ತೀಯ ಪುಟ್ಟಿ, ಮಧುರವಾದ ಕಂಠ ನಿಂದು. ಅಮ್ಮ, ನಾನು ನಿಂಗೆ ಹೇಳ್ದೆ ಅಲ್ವಾ, ಅವಳು ತುಂಬ ಚೂಟಿದ್ದಾಳೆ, ಬೇಗ ಹಾಡು ಕಲಿತಾಳೆ ಅಂತ. ಶ್ರದ್ಧೆಯಿಂದ ಕಲಿಬೇಕು, ದಿನಾಲೂ ಅಭ್ಯಾಸ ಮಾಡಬೇಕು, ಸರಿನಾ? ಯಾಕೆ ಸೌಗತಿ, ಏನಾಯ್ತು? ಈಗ ಇವಳೆ ತಾನೆ ನಿಮ್ ಪ್ರಿಯ ಶಿಷ್ಯೆ, ಇವಳಿಗೆ ಹೇಳ್ಕೊಡಿ. ಸೌಗತಿ, ಸೌಗತಿ! ಹೌದು ಮಗು, ನಿನ್ನ ಗಂಡನಿಗೆ ಒಂದು ದೊಡ್ಡ ಗಂಡಾಂತರ ಬಂದು ಅಪ್ಪಳಿಸುತ್ತೆ. ಅದರಿಂದ ಪಾರಾದ್ರೆ ನಿನ್ನ ಗಂಡ 100 ವರ್ಷ ಸುಖವಾಗಿ ಬಾಳ್ತಾನೆ. ನಾನಿದನ್ನೆಲ್ಲ ನಂಬಲ್ಲ. ಅವತ್ತು ಯಾಗದ ದಿನ ಯಾವುದೋ ಜೋಗಿ ಬಂದು ಹೀಗೆ ಹೇಳಿ ನನ್ನ ಕೈಯಲ್ಲಿ ಹಾರ ಕೊಟ್ಟು ನನ್ನ ಗಂಡನ ಮೋಡಿ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ. ನಾನು ನಿಮ್ಮನ್ನೆಲ್ಲ ನಂಬಲ್ಲ. ಭಿಕ್ಷೆ ತಗೊಂಡು ಹೊರಡು. ನಾನು ನಿನಗೆ ಹಾರ ತುರಾಯಿ ಕೊಡೋದಿಲ್ಲ ಮಗು. ನಾನು ಹೇಳಿದ ಜಾಗದಲ್ಲಿ ನಿನ್ನ ಗಂಡ ಶಿವ ಧ್ಯಾನ ಮಾಡಿದರೆ ಅವನಿಗೆ ಬಂದಿರೋ ಗಂಡಾಂತರ ದೂರ ಆಗುತ್ತೆ. ನನಗೆ ತುಂಬು ಮನಸ್ಸಿನಿಂದ ಭಿಕ್ಷೆ ನೀಡ್ತಾ ಇದೆಯಾ, ಅದಕ್ಕೆ ಪ್ರತಿಯಾಗಿ ನಿನಗೆ ಉಪಕಾರ ಮಾಡ್ತಿದ್ರೆ ಆ ಶಿವ ಮೆಚ್ತಾದ. ನಾನು ಹೇಳಿದ್ದನ್ನ ನೀನು ಕೇಳಿದ್ರೆ ನೀನು ಕೊಡೋ ಭಿಕ್ಷೆನ ನಾನು ಸ್ವೀಕರಿಸ್ತೀನಿ. ಇಲ್ಲ ಅಂದ್ರೆ ಇವತ್ತೆಲ್ಲ ನಾನು ಭಿಕ್ಷೆ ಬೇಡೋದೇ ಇಲ್ಲ, ಹಾಗೆ ಹೊರಟೋಗ್ಬಿಡ್ತೇನೆ. ಓಂ ನಮಃ ಶಿವಾಯ. ಸರಿ, ಅದೇನು ಅಂತ ಹೇಳು. ಊರ್ ಹೊರಗಿನ ಶಿವನ ದೇವಸ್ಥಾನಕ್ಕೆ ನಾಳೆ ಸೂರ್ಯ ಹುಟ್ಟೋ ಮುಂಚೆ ಹೋಗಿ ಸ್ನಾನ ಮಾಡಿ ಮಡಿಯಾಗಬೇಕು. ಶಿವನ ಸನ್ನಿಧಾನದಲ್ಲಿ ನಿಂತು ಭಕ್ತಿಯಿಂದ ಮೃತ್ಯುಂಜಯ ಮಂತ್ರನ 108 ಸಾತಿ ಜಪಿಸ್ಬೇಕು. ಹಾಗೆ ಮಾಡಿದ್ರೆ ಮಾತ್ರ ನಿನ್ನ ಗಂಡ ಗಂಡಾಂತರದಿಂದ ಪಾರಾಗ್ತಾನೆ. ಆಯ್ತು, ಪೂಜೆ ಮಾಡಿದ್ರೆ ನನ್ನ ಗಂಡ ಅಪಾಯದಿಂದ ಪಾರಾಗ್ತಾರೆ ಅಂದರೆ ನಾನೇ ಹೇಳಿ ಪೂಜೆ ಮಾಡಿಸ್ತೀನಿ. ನಿನ್ನ ಮೇಲೆ ಅನುಮಾನ ಪಟ್ಟೆ ಅಂತ ಬೇಜಾರು ಮಾಡ್ಕೋಬೇಡ. ತಗೋ ಭಿಕ್ಷೆ. ನನಗೆ ಭಿಕ್ಷೆ ನೀಡ್ತಾ ಇದೆಯಾ, ನೀನು ವಿಧವೆ ಆಗಬಾರ್ದು ಅನ್ನೋದೇ ನನ್ನ ಕಾಳಜಿ. ಓಂ ನಮಃ ಶಿವಾಯ. ಏನಂದ ಶಾಸ್ತ್ರದವನು? ಅದು ನಿಮಗೆ ದೊಡ್ಡ ಗಂಡಾಂತರ ಇದೆಯಂತೆ, ಅದಕ್ಕೆ ಪರಿಹಾರನೂ ಹೇಳ್ದ ಅವನು. ಈಗ ತಾನೇ ನನ್ನ ಜಾತಕ ನೋಡ್ತಾ ಇದ್ದೆ, ಎಲ್ಲೋ ಏನೋ ನನಗೆ ಅಪಾಯ ಸೂಚನೆ ಬರ್ತಾ ಇದೆ. ಬಹುಶಃ ಅವನಿಗೂ ಅದೇ ಹೊಳೆದಿರ್ಬೋದು. ಏನಂತೆ ಪರಿಹಾರ? ನಮ್ಮೂರ ಆಚೆ ಇರೋ ಶಿವನ ದೇವಸ್ಥಾನಕ್ಕೆ ನಾಳೆ ಬೆಳಗ್ಗೆನೆ ಹೋಗಿ ಮೃತ್ಯುಂಜಯ ಜಪ ಮಾಡಬೇಕಂತೆ.
ಆಗ ಗಂಡಾಂತರ ದೂರ ಆಗತ್ತಂತೆ. ಮಾಡೋಣ ಬಿಡು. ನನ್ನ ಗಂಡಾಂತರ ಪಾರಾಗತ್ತೆ ಅನ್ನೋದಾದರೆ ಶಿವನ್ ಜಪ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನಾಳೆ ಅಲ್ಲಿಗೆ ಹೋಗೋದಕ್ಕೆ ಎಲ್ಲ ಸಿದ್ಧತೆ ಮಾಡು. ಸರಿ ರೀ. ನೀನೇನು ತಲೆ ಕೆಡ್ಸ್ಕೊಂಬೇಡ, ಅಮ್ಮ ನಿಂಗೆ ಸಂಗೀತ ಹೇಳ್ಕೊಡ್ತಾರೆ, ಸರಿನಾ? ಹೌದು ಪುಟ್ಟಿ, ನಾನು ಹೇಳ್ಕೊಡ್ತೀನಿ ನಿಂಗೆ ಸಂಗೀತನ. ನೀವಿಬ್ರು ತುಂಬಾ ಒಳ್ಳೆಯವರು. ನನಗೂ ನಿಮ್ಮ ಹತ್ರ ಸಂಗೀತ ಕಲಿಬೇಕು ಅಂತ ಆಸೆ. ಆಸೆ ಇದೆ ಅಲ್ವಾ? ಮತ್ತಿನ್ನೇನು ಸಮಸ್ಯೆ? ನಾನು ಸಂಗೀತ ಕಲಿಯೋದು ನಮ್ಮ ಅಪ್ಪಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ನಡಿ, ಈಗಲೇ ಹೋಗೋಣ. ಅಯ್ಯೋ ಬೇಡ ಬೇಡ, ನಮ್ಮ ಅಪ್ಪಂಗೆ ಇಷ್ಟ ಆಗದೆ ಇರೋ ಕೆಲಸ ನಾನು ಮಾಡಲ್ಲ. ಅವ್ರಿಗೂ ಬೇಜಾರಾಗತ್ತೆ, ಆಮೇಲೆ ನನಗೂ ಬೇಜಾರಾಗ್ಬಿಡತ್ತೆ. ಇವಾಗ ನೀನು ಸಂಗೀತ ಕಲ್ತಿಲ್ಲ ಅಂದರೆ ನನಗೂ ನಮ್ಮ ಅಮ್ಮಂಗೂ ಇಬ್ಬರಿಗೂ ಬೇಜಾರಾಗುತ್ತೆ. ಯಾಕೆ ಸೌಗಂಧಿ ಮುಖ ಗಂಟು ಹಾಕೊಂಡು ಕೂತಿದ್ಯಾ? ಏನಾಯ್ತು ಅಂತ ನಾನು ಪದೇ ಪದೇ ಕೇಳಿ ನನ್ನ ಹೊಟ್ಟು ಹರಿಸ್ಬೇಡ. ಏಯ್, ಯಾಕೆ? ಯಾರ ಜೊತೆ ಜಗಳ ಆಡ್ಕೊಂಬಂದೆ? ಹೌದು, ನಾನು ಜಗಳ ಗಂಟಿದೆ. ಎಲ್ಲರ ಜೊತೆನೂ ನಾನು ಜಗಳ ಮಾಡೋದು ಒಂದೇ ನನಗೆ ಗೊತ್ತು. ಆಯ್ತಾ, ಸಮಾಧಾನನಾ? ನೀನು ಸಂಗೀತ ಪಾಠಕ್ಕಲ್ವಾ ಹೋಗಿದ್ದು? ಇಷ್ಟು ಬೇಗ ಮುಗ್ದೋಯ್ತಾ? ಮುಗಿಲಿಲ್ಲ, ನಾನೇ ಬಂದೆ. ಯಾಕೆ? ಅದೊಂಥರ ಧರ್ಮಛತ್ರ, ಅದಕ್ಕೆ. ಏನೇ ಹಂಗಂದ್ರೆ? ತಾತನ ದೇವಸ್ಥಾನದಲ್ಲಿ ಎಲ್ರಿಗೂ ಪ್ರಸಾದ ಕೊಡ್ತಾರಲ್ಲ, ಅದೇ ತರ ಈ ಸಂಗೀತ ಪಾಠ. ಅಲ್ಲೇನೋ ತರ್ಲೆ ಮಾಡ್ಕೊಂಬಂದು ಇಲ್ಲಿ ಬಂದು ಕತೆ ಹೊಡಿತಿದ್ಯಾ? ತಡ್ಲೇನೂ ಇಲ್ಲ, ಎಂಥದ್ದು ಇಲ್ಲ. ನಾಳೆಯಿಂದ ನಾನು ಸಂಗೀತ ಪಾಠಕ್ಕೆ ಹೋಗಲ್ಲ ಅಷ್ಟೇ. ಏಯ್, ನಿಂತ್ಕೋ. ನಿಮ್ಮ ತಾತಂಗೆ ದುಂಬಾಲ್ ಬಿದ್ದು ಸಂಗೀತ ಪಾಠಕ್ಕೆ ಹೋಗ್ಲೇಬೇಕು ಅಂತ ಹಠ ಮಾಡಿ ಈಗ ಹೋಗಲ್ಲ ಅಂತ್ಯಾ? ಅದೆಲ್ಲ ನಡೆಯಲ್ಲ. ನಡಿ ಸಂಗೀತ ಪಾಠಕ್ಕೆ. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಸಂಗೀತ ಮಿಸ್ಟ್ರು ತುಂಬಾ ಕೆಟ್ಟವರು. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅವ್ರು ಯಾಕೆ ಕೆಟ್ಟವ್ರಾಗ್ತಾರೆ? ಅವರು ಸಂಗೀತ ಪಾಠ ಮಾಡಬೇಕಾದ್ರೆ ನನ್ನನ್ನ ಯಾರ್ಯಾರ ಜೊತೆನೂ ಕೂಡಿಸ್ತಾರೆ. ಅದು ನನಗೆ ಸರಿ ಬರಲ್ಲ, ಅದಕ್ಕೆ. ನೀನೇನು ದೊಡ್ಡ ಯುವರಾಣಿನಾ? ನಿನ್ನೊಬ್ಳೆ ಕೂರಿಸಿ ಸಂಗೀತ ಪಾಠ ಹೇಳ್ಕೊಡಕ್ಕೆ? ಎಲ್ಲ ಮಕ್ಕಳು ಹೇಗೆ ಗಂಭೀರವಾಗಿ ಸಂಗೀತ ಪಾಠ ಕಲಿತಾರೋ ನೀನು ಹಾಗೆ ಕಲಿಬೇಕು, ತಿಳಿತಾ? ನಡಿ ಈಗ ಪಾಠಕ್ಕೆ. ಅಮ್ಮ, ಆ ಗೂಬೆ ಜೊತೆ ನಾನು ಸಂಗೀತ ಕಲಿಯಕ್ಕೆ ಹೋಗಲ್ಲ. ಏಯ್ ಸೌಗಂಧಿ, ಹಾಗೆಲ್ಲ ಮಾತಾಡಬಾರ್ದು. ಅಷ್ಟಕ್ಕೂ ನೀನು ಯಾರ ಜೊತೆ ಸಂಗೀತ ಕಲಿಯಲ್ಲ ಅಂತ ಹೇಳ್ತಿದ್ಯಾ? ಇನ್ಯಾರು? ಅವಳೇ, ಆ ಹಿರಣ್ಮಯಿ. ಹಿರಣ್ಮಯಿ ಸಂಗೀತ ಕಲಿತಿದಳ? ಅವಳಾಗೆ ಬಂದು ಸಂಗೀತ ಕಲಿಸಿ ಅಂತ ಕೇಳಿಲ್ಲ. ಮತ್ತೆ ಅವರಪ್ಪ ಬಂದು ಸೇರ್ಸಿದ್ರಾ? ಇಲ್ಲ, ಅವರಪ್ಪ ತಾತನ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯ್ತಾ ಇರ್ತಾನೆ ಅಷ್ಟೇ. ನೋಡು ಸೌಗಂಧಿ, ದೊಡ್ಡೋರ್ಗೆ ಅವನು ಇವನು ಅಂತೆಲ್ಲ ಹೇಳ್ಬಾರ್ದು. ದೊಡ್ಡೋರ್ಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು. ನಾನು ಯಾಕೆ ಮರ್ಯಾದೆ ಕೊಡಬೇಕು? ನಾನು ವಿರೂಪಾಕ್ಷ ಶಾಸ್ತ್ರಿಗಳು ಮೊಮ್ಮಗಳು. ದೇವಸ್ಥಾನ ನಮ್ದು, ಅವರೆಲ್ಲ ಅಲ್ಲಿ ಕೆಲಸ ಮಾಡೋರು ಅಷ್ಟೇ. ಅದಕ್ಕೆ ನಾನು ಹೇಳೋದು, ಬೇರೆಯವ್ರಿಗೆ ನೀನು ಹೆಚ್ಚಿನ ಮರ್ಯಾದೆ ಕೊಡಬೇಕು ಅಂತ. ನಾನು ಯಾರಿಗೆ ಬೇಕಾದ್ರೂ ಮರ್ಯಾದೆ ಕೊಡ್ತೀನಿ, ಆದ್ರೆ ಆ ಚಪ್ಪಲಿ ಕಾಯೋನ್ಗೆ ಅವನ ಮಗಳಿಗೆ ನಾನು ಮರ್ಯಾದೆ ಕೊಡಲ್ಲ. ಸೌಗಂಧಿ, ಜಾಸ್ತಿ ಮಾತಾಡ್ತಿದ್ಯಾ. ಹೀಗೆ ಮಾತಾಡಿದ್ರೆ ವಧೆ ಬೀಳುತ್ತೆ. ಒದೆ ಬಿದ್ರೂ ಪರವಾಗಿಲ್ಲ, ಆದ್ರೆ ನಾನು ಅವಳ ಜೊತೆ ಸಂಗೀತ ಕಲಿಯಕ್ಕೆ ಹೋಗಲ್ಲ. ಹೌದಾ? ಹಾಗಿದ್ರೆ ಶಾಲೆಗೂ ಹೋಗ್ಬೇಡ ನಾಳೆಯಿಂದ. ಹಿರಣ್ಮಯಿನೂ ಅದೇ ತರಗತಿಲಿ ತಾನೇ ಓದ್ತಿರೋದು. ಶಾಲೆಯಲ್ಲಿ ನನ್ನ ಪಕ್ಕ ಕುತ್ಕೊಳ್ಳಲ್ಲ, ದೂರ ಕುತ್ಕೋತಾಳೆ. ಎಲ್ಲೋ ಒಂದ್ ಕಡೆ ನಿನ್ ತರಗತಿಲಿ ತಾನೇ ಕುತ್ಕೋತಾಳೆ. ಸಂಗೀತ ಪಾಠದ ಮನೇಲೂ ಅಷ್ಟೇ, ಅವಳೆಲ್ಲೋ ಬೇರೆ ಕಡೆ ಕುತ್ಕೊಂಡು ಕಲಿತಾಳೆ. ನಿನಗೇನು ಸಮಸ್ಯೆ? ಅಮ್ಮ, ಅವಳು ನಾನು ಒಂದೇನಾ? ನಾವು ದೊಡ್ಡ ಮನೆಯವರು. ನಮ್ಮ ತಾತ ನಮ್ಮಪ್ಪ ಇಡೀ ಊರಿಗೆ ದೊಡ್ಡವರು. ಎಲ್ರು ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ. ಆದ್ರೆ ಆ ಹಿರಣ್ಮಯಿ ತಾತ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಮಾಡೋ ಭಟ್ಟ. ಆಮೇಲೆ ಅವರಪ್ಪ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋನು. ಈಗ ಹೇಳು, ನಾವು ಅವರು ಒಂದೇನಾ? ನಿನ್ ಸಂಗೀತ ಮೇಷ್ಟ್ರೇನ್ ದ್ರೋಣಾಚಾರ್ಯನಾ ಅಥವಾ ನೀನು ಅರ್ಜುನನಾ ನೀನೊಬ್ಬಳನ್ನೇ ಕೂರಿಸ್ಕೊಂಡು ವಿದ್ಯೆ ಹೇಳ್ಕೊಡಕ್ಕೆ? ದ್ರೋಣಾಚಾರ್ಯರು ಪಾಂಡವರಿಗೆ ಕೌರವರಿಗೆ ಸಮಾನವಾಗಿ ವಿದ್ಯೆ ಹೇಳ್ಕೊಟ್ರು. ಆ ಕತೆ ಇಲ್ಲ, ತಾತ ಹೇಳ್ಕೊಟ್ಟಿದ್ದಾರೆ, ಅದನ್ನೇ ಹೇಳ್ಬೇಡ. ಏಕಲವ್ಯ ಕದ್ದು ವಿದ್ಯೆ ಕಲ್ತನಂತೆ. ಗುರುದಕ್ಷಿಣೆ ಆಗಿ ಶಿಷ್ಯ ಆಗಿ ಈ ಬೆಲ್ನ ಕಿತ್ಕೊಬಿಟ್ರಂತೆ.
ನೋಡು ಸೌಗಂಧಿ, ಹಿರಣ್ಮಯಿ ಏಕಲವ್ಯನೂ ಅಲ್ಲ, ನೀನು ಅರ್ಜುನನೂ ಅಲ್ಲ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಮೇಲು ಕೀಳು ಅನ್ನೋದು ಏನೂ ಇಲ್ಲ. ಆ ಮಹಾತಾಯಿ ತ್ರಿಪುರ ಸುಂದರಿ ಎದುರು ಎಲ್ಲರೂ ಒಂದೇ. ಶ್ರೀಮಂತರು ಬಡವರು ಅನ್ನೋ ಭೇದ ಮಾಡಬಾರ್ದು. ನೀನ್ ಬೇಕಾದ್ರೆ ಭೇದ ಮಾಡಬೇಡ. ನಾನು ಸಂಗೀತ ಪಾಠಕ್ಕೆ ಹೋಗಲ್ಲ ಅಂದ್ರೆ ಹೋಗಲ್ಲ. ನೀನೇನ್ ಬೇಕಾದ್ರೂ ಮಾಡ್ಕೋ. ಕಪಾಳಕ್ಕೆ ಹಾಕ್ತೀನಿ. ನಿನ್ನನ್ನು ಹೀಗೆ ಬಿಟ್ರೆ ತುಂಬಾ ಹೆಚ್ಕೋತೀಯ. ನಿನ್ನ ಹಠಕ್ಕೆ ನಾನು ಸೊಪ್ಪು ಹಾಕಿದ್ರೆ ಮಿತಿ ಮೀರ್ತೀಯ. ಅಲ್ಲಿ ನಿನ್ನ ಪಕ್ಕದಲ್ಲಿ ಹಿರಣ್ಮಯಿ ಕೂತ್ಕೊಂಡು ಚೆನ್ನಾಗಿ ಸಂಗೀತ ಕಲಿತಾಳೆ. ನೀನ್ ಹೀಗೆ ಕಲಿಯೋದ್ ಬಿಟ್ಟು ಹೊಟ್ಟೆ ಹೊರ್ಕೊಂಡು ಕೂತ್ಕೊಂಡ್ರೆ ಕಡೆಗೇನು ಕಲಿಯಲ್ಲ. ನಡಿ ಸಂಗೀತ ಪಾಠಕ್ಕೆ. ನಾನ್ ಬರಲ್ಲಮ್ಮ. ಬಾಯಿ ಮುಚ್ಕೊಂಡ್ ಬಾ ಸೌಗಂಧಿ, ಇಲ್ಲಾಂದ್ರೆ ಬಾರ್ಸ್ ಹಾಕ್ಬಿಡ್ತೀನಿ. ನೀನ್ ಬೈತಿದ್ದೆ ಅಂತ ತಾತಂಗೆ ಹೇಳ್ಬಿಡ್ತೀನಿ. ನಡಿಯೇ. ನಿಮ್ಮ ಹತ್ರ ಸಂಗೀತ ಕಲಿಯಕ್ಕೆ ಸುಮಾರು ಜನ ಬರ್ತಾರೆ. ನಾನು ನಮ್ಮ ಅಪ್ಪಂಗಿರೋದು ಒಬ್ಳೆ. ನಾನು ಅವ್ರಿಗೆ ಬೇಜಾರು ಮಾಡಿಬಿಟ್ರೆ ಅವ್ರು ನನ್ನಿಂದ ದೂರ ಆಗೋಗ್ತಾರೆ. ಕಂದ, ನಿನ್ನಂಥವಳನ್ನು ಶಿಷ್ಯಳನ್ನಾಗಿ ಪಡ್ಕೊಳ್ಳದೆ ಇರೋದಕ್ಕೆ ನಾನು ದುರಾದೃಷ್ಟವಂತಳು ಅಂತ ಅನ್ಕೋತೀನಿ. ಆದರೆ ನಿಮ್ಮಪ್ಪ ತುಂಬ ಅದೃಷ್ಟವಂತ. ನಿನ್ನಂಥ ಸೂಕ್ಷ್ಮ ಮನಸ್ಸಿನ ಮುದ್ದು ಮಗು ಅವ್ರಿಗೆ ಮಗಳಾಗಿ ಹುಟ್ಟಿದೆಯಲ್ಲ. ಹಿರಣ್ಮಯ್, ಇನ್ನೊಂದ್ಸತಿ ಯೋಚನೆ ಮಾಡು. ಬೇಕಾದ್ರೆ ನಾವೆಲ್ಲ ಸೇರಿ ನಿಮ್ಮಪ್ಪನ ಒಪ್ಪಿಸ್ತೀವಿ. ಏನಂತೀಯ? ಅಯ್ಯೋ ಬೇಡ ಬೇಡಪ್ಪ. ನಮ್ಮ ಅಪ್ಪಂಗೆ ಒಂದೊಂದು ಸತಿ ತುಂಬ ಕೋಪ ಬಂದ್ಬಿಡತ್ತೆ. ಅವ್ರು ಏನು ಮಾಡ್ತಾರೋ ಅವ್ರಿಗೆ ಗೊತ್ತಾಗಲ್ಲ. ಒಂದೊಂದು ಸತಿ ಅವರು ತೊಂದರೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ನಾನೇ ಆಟ ಹಾಕಿಲ್ಲಪ್ಪ, ನಾನು ಕ್ಷಮಿಸ್ಬಿಡಿ. ನಾನಿನ್ ಬರ್ತೀನಿ. ಅರೆ ಹಿರಣ್ಮಯಿ, ಎಲ್ಲಿಗೆ ಹೊರಟೆ? ಮುಗೀತಾ ಸಂಗೀತ ಪಾಠ? ಮುಗೀತು. ಮೊದಲೇ ತುಂಬ ತಡ ಆಗಿದೆ. ಮನೇಲಿ ಅಜ್ಜಿ ಕಾಯ್ತಾ ಇರ್ತಾರೆ. ನಾನು ಹೋಗ್ತೀನಿ. ಆಗ್ಲೇ ಹೋಗ್ಬೇಕಾಗಿತ್ತು. ಇಷ್ಟೊತ್ತು ಏನು ಮಾಡ್ತಿದ್ದೆ? ಅದು ಸೌಗಂಧಿಕಾ, ನೀನು ನನ್ನಿಂದ ಸಂಗೀತ ಪಾಠ ಇಂದ ಎದ್ದೋದಿ ಅಲ್ವಾ? ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕಾ? ಸೌಗಂಧಿ, ಹಾಗೆಲ್ಲ ಮಾತಾಡ್ಬಾರ್ದು ಅಂತ ಹೇಳ್ದೆ ತಾನೇ ನಿಂಗೆ? ಪರವಾಗಿಲ್ಲ ಬಿಡಿ. ಅವಳು ಅಂದಿದ್ದಕ್ಕೆ ನಂಗೇನು ಬೇಜಾರಾಗಿಲ್ಲ. ಸೌಗಂಧಿಕಾ, ನೀನು ನನಗೋಸ್ಕರ ಸಂಗೀತ ಪಾಠ ಕಲಿಯೋದು ಬಿಡ್ಬೇಡ ಕಣೆ. ಅದಕ್ಕೆ ನೀನೇನು ಮಾಡಬೇಕು ಅಂತ ಗೊತ್ತು ತಾನೆ? ಗೊತ್ತು. ನಾನು ನಿನ್ನ ಜೊತೆ ಸಂಗೀತ ಪಾಠ ಕಲಿಬಾರ್ದು ಅಲ್ವಾ? ನೀನು ನಿನ್ನ ಸಂಗೀತ ಪಾಠ ಮುಂದುವರ್ಸು. ನಾನೇನು ಸಂಗೀತ ಕಲಿಯಲ್ಲ, ಸರಿನಾ? ಹಿರಣ್ಮಯಿ, ಏನ್ ಹೇಳ್ತಿದ್ಯಮ್ಮ? ಅವಳು ಹೇಳಿದ್ ಕೇಳಿಸ್ಲಿಲ್ವೇನಮ್ಮ? ಇನ್ಮೇಲೆ ಸಂಗೀತ ಕಲಿಯಕ್ಕೆ ಬರಲ್ವಂತೆ ಅವಳು. ಸೌಗಂಧಿ, ನಾನು ಅವಳ ಹತ್ರ ಮಾತಾಡ್ತಿಲ್ವಾ? ನೀನೇನಕ್ಕೆ ಮೂಗ್ ತುರಿಸ್ತಿದ್ಯಾ? ತಲೆ ಹರಟೆ. ಅವಳನ್ನ ಬೈಬೇಡಿ. ನಾನು ಸಂಗೀತ ಕಲಿಯೋ ಆಸೆ ಇದ್ರು ಅದು ಸಾಧ್ಯ ಇಲ್ಲ. ನಮ್ಮಪ್ಪಂಗೆ ನಾನು ಸಂಗೀತ ಕಲಿಯೋದು ಇಷ್ಟ ಇಲ್ಲ. ನನಗೆ ಸಂಗೀತಕ್ಕಿಂತ ನಮ್ಮಪ್ಪನ ಮುಖ್ಯ. ನೀನು ಚೆನ್ನಾಗಿ ಸಂಗೀತ ಹಾಡೋದನ್ನ ಕಲ್ತ್ಕೋ. ನನಗೆ ಅದೇ ಸಂತೋಷ. ನೋಡಿದ್ಯಾ ಅವಳು ಎಷ್ಟು ಒಳ್ಳೆ ಹುಡುಗಿ ಅಂತ? ಅವ್ರಪ್ಪಂಗೆ ಸಂಗೀತ ಕಲಿಯೋದು ಇಷ್ಟ ಇಲ್ಲ ಅಂತ ಅವಳು ತನ್ನ ಆಸೆನೇ ಬಲಿ ಕೊಟ್ಲು. ಅಷ್ಟು ಒಳ್ಳೆ ಹುಡುಗಿಗೆ ಹೀಗೆ ಮಾಡ್ತಾರಾ? ಎಷ್ಟು ಒಳ್ಳೆ ಮನ್ಸು ಅವಳ್ದು. ಅವಳ ಥರ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಕಲ್ತ್ಕೊ. ಅವಳ ಬದಿ ನನಗೆ ಗೊತ್ತಿಲ್ವಾ? ಎಲ್ಲ ನಾಟಕ ಅವಳ್ದು. ಎಲ್ರು ಅವಳು ಹೊಗಳ್ಬೇಕು ಅಂತ ಈ ತರ ನಾಟಕ ಮಾಡ್ತಿದ್ದಾಳೆ. ಅವಳು ನೋಡಿದ್ರೆ ಯಾಕೆ ಹಾಗೆ ಉರಿದ್ ಬೀಳ್ತೀಯಾ? ಅವಳು ನಾಟಕ ಮಾಡ್ತಾ ಇದ್ದಾಳೆ ಅಂತ ನಿನಗೆ ಗೊತ್ತಾದ್ಮೇಲೆ ಅವಳು ನಾಟಕ ಆಡ್ತಿದ್ರೆ ನೀನು ಯಾಕೆ ಸುಮ್ಮನಿರ್ತೀಯಾ? ಅಂದ್ರೆ ಅವಳಿಗಿಂತ ಮೊದಲು ನೀನೇ ಒಳ್ಳೆಯವಳು ಅಂತ ಚೆನ್ನಾಗಿ ನಾಟಕ ಆಡ್ಬೋದಾಗಿತ್ತಲ್ಲ. ಹುಚ್ಚ ನಿನಗೆ. ನಾನೇ ನಾಟಕ ಮಾಡ್ಬೇಕು? ನಾನೇನ್ ಚಪ್ಲಿಕಾಯಿ ಒಂದು ಮಗಳ? ಸೌಗಂಧಿ, ನಾನು ವಿರೂಪಾಕ್ಷ ಶಾಸ್ತ್ರಿಗಳು ಒಬ್ಳೆ ಮೊಮ್ಮಗಳು. ನಾನು ಯಾಕೆ ನಾಟಕ ಮಾಡಬೇಕು? ನನಗೇನು ಬೇಕೋ, ನನಗೇನು ಇಷ್ಟ ಆಗುತ್ತೋ ನಾನು ಅದನ್ನೇ ಮಾಡೋದು. ಏನು ಮಾಡೋದು? ನಿಮ್ಮ ತಾತನ ಮುದ್ದು, ನಿಮ್ಮ ಅಪ್ಪನ ಸಲಿಗೆ ಎಲ್ಲ ನಿನ್ನನ್ನು ಹಾಳು ಮಾಡಿದೆ. ಅವರಿಬ್ಬರು ನಿನ್ನ ಹಠಕ್ಕೆ ಬಗ್ಗೆ ನೀನು ಕೇಳಿದ್ದನ್ನೆಲ್ಲ ನೆರವೇರಿಸ್ತಾರೆ ನೋಡು. ಅದಕ್ಕೆ ದುರಹಂಕಾರ ನಿನಗೆ.
ನಿನ್ ಬಾಯಿ ಕಟ್ಟೋಕೆ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ನಿನಗೆ ಏನು ಬೇಕೋ ಅದು ಮಾಡ್ಕೊ. ನನಗೆ ಸಂಗೀತ ಪಾಠಕ್ಕೆ ತಡ ಆಗ್ತಿದೆ, ನಾನು ಹೋಗ್ತೀನಿ. ಆಮೇಲೆ ಬಂದು ಕರ್ಕೊಂಡೋಗು. ಅಮ್ಮ ತ್ರಿಪುರ ಸುಂದ್ರಿ, ಇವಳಿಗೆ ಒಳ್ಳೆ ಬುದ್ಧಿ ಕೊಟ್ಟು ನೀನೇ ಕಾಪಾಡಮ್ಮ. ಬಂಗಾರಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಆಫೀಸ್ ಹತ್ರ ಬನ್ನಿ. ಅದು ಇವತ್ತು ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ, ಹಿರಣ್ಮಯಿ ಬೇರೆ ಇಲ್ಲ, ಹೇಗೆ ಬಿಟ್ಟು ಬರಲಿ? ಆಯ್ತು ಬಿಡಿ, ಇಲ್ಲೇ ಹೇಳ್ತೀನಿ. ನಿಮ್ಮ ಮಗಳು ಹಿರಣ್ಮಯಿ ಎಷ್ಟು ಚೆನ್ನಾಗಿ ಹಾಡ್ತಾಳೆ ಅಂತ ನಿಮಗೆ ಗೊತ್ತಲ್ವಾ? ಹೌದು ಗೊತ್ತಿದೆ. ದೇವಸ್ಥಾನದಲ್ಲಿ ವಿಶೇಷ ದಿನಗಳಲ್ಲಿ ಹಾಡು ಹೇಳ್ತಾಳೆ, ಜನ ಎಲ್ಲರೂ ಮೆಚ್ಕೊಂಡಿದ್ದಾರೆ. ನಮ್ಮ ತಂದೆ ತಾಯಿ ಮಕ್ಕಳಿಗೆ ಸಂಗೀತ ಹೇಳ್ಕೊಡ್ತಾರೆ. ನಿಮ್ಮ ಮಗಳನ್ನು ಕಳಿಸಿ, ಅವಳು ಕಲ್ತ್ರೆ ಮುಂದೆ ದೊಡ್ಡ ಸಂಗೀತಗಾರ್ತಿ ಆಗಬಹುದು. ನೋಡಿ, ನೀವು ದೇವಸ್ಥಾನಕ್ಕಷ್ಟೇ ಅಧಿಕಾರಿ, ನನಗಲ್ಲ. ನನ್ನ ಸಂಸ್ಥಾದ ವಿಷಯಕ್ಕೆ ತಲೆ ಹಾಕಕ್ಕೆ ಬರಬೇಡಿ. ಅಯ್ಯೋ, ನಾನೇನು ತಪ್ಪು ಮಾತಾಡಿದೆ ಇವಾಗ? ನಿಮ್ಮ ಮಗಳಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಹೇಳಿದೆ ಅಷ್ಟೇ. ಮಕ್ಕಳಿಗೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೋ ನಾವು ಅದನ್ನೇ ಕಲಿಸ್ಕೊಡ್ಬೇಕು. ನೋಡಿ, ನಿಮ್ಮ ಉಪದೇಶ ನಂಗೆ ಬೇಡ. ನನಗೆ ಗೊತ್ತು, ನಿಮ್ಮ ಮಗಳಿಗೆ ಸಂಗೀತ ಪಾಠ ಕಳ್ಸೋಕ್ಕೆ ನಿಮ್ಮಿಂದ ದುಡ್ಡು ಕೊಡೋಕ್ಕಾಗಲ್ಲ ಅಂತ. ನಾನು ನಮ್ಮ ಅಮ್ಮಂಗೆ ಹೇಳ್ತೀನಿ ಬಿಡಿ, ಉಚಿತವಾಗಿ ಸಂಗೀತ ಪಾಠ ಕಳ್ಸೋಕ್ಕೆ. ನೋಡಿ, ನಾನು ಚಪ್ಪಲಿ ಕಾಯೋನೇ ಇರಬಹುದು, ಆದರೆ ಯಾರ ಕರುಣೆ ಆಗಲಿ ಭಿಕ್ಷೆ ಆಗಲಿ ನಂಗೆ ಬೇಡ. ನನ್ನ ಮಗಳ ಭವಿಷ್ಯನ ಹೇಗೆ ರೂಪಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಿ, ಕೆಲಸ ನೋಡಿ. ನಿಮಗಿಷ್ಟ ಇಲ್ಲ ಅಂದರೆ ಹೇಳಿ, ಅದಕ್ಕೆ ಯಾಕೆ ಹೀಗೆ ಕೂಗಾಡ್ತೀರಾ? ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ಕ್ಷಮಿಸಿ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಿಮಗೆ ದೊಡ್ಡ ಗಂಡಾಂತರ ಇದೆಯಂತೆ. ನಮ್ಮೂರ ಆಚೆ ಇರೋ ಶಿವನ ದೇವಸ್ಥಾನಕ್ಕೆ ನಾಳೆ ಬೆಳಗ್ಗೆನೆ ಹೋಗಿ ಮೃತ್ಯುಂಜಯ ಜಪ ಮಾಡಬೇಕಂತೆ. ಆಗ ಗಂಡಾಂತರ ದೂರ ಆಗತ್ತಂತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸೌಗಂಧಿಕ, ನೆನ್ನೆ ಕೊಬ್ಬರಿ ಮಿಠಾಯಿ ಕೊಡಿಸ್ದಂಗೆ ಇವತ್ತು ಐಸ್ ಕ್ರೀಮ್ ಕೊಡಿಸ್ತೀಯಾ? ಕೊಡ್ಸಲ್ಲ. ದಿನ ಕೊಡ್ಸಕ್ಕಾಗುತ್ತಾ ನಿಮ್ಗೆ? ಕೊಡಿಸ್ದೆ ಆಮೇಲೆ ನಮ್ಮಪ್ಪ ಅಷ್ಟೇ. ಬಾರೆ, ಇವಳ ಹತ್ರ ಏನ್ ಕೇಳೋದು, ನಾವೇ ಹೋಗಿ ತಗೊಳ್ಳೋಣ. ತಗೊಳ್ಳಿ, ನಾನೇ ನಿಮಗ್ ಬೇಡ ಅನ್ನ.
ಹಿರಣ್ಮಯಿ ಅವರೆಲ್ಲ ಐಸ್ ಕ್ರೀಮ್ ತರಕ್ ಹೋದ್ರು, ನೀನು ತಗೋಗೆ. ಇಲ್ಲ, ನನಗೆ ಬೇಡ. ಯಾಕೆ? ನನಗೆ ಇಷ್ಟ ಇಲ್ಲ. ಇದೆಲ್ಲ ಬುಳ್ಳೆ ಊದ್ಬೇಡ, ಸತ್ಯ ಒಪ್ಕೋ. ಚಪ್ಪಲಿ ಕಾಯೋದ್ರಿಂದ ಎಷ್ಟು ಮಹಾ ದುಡ್ಡು ಸಿಕ್ಬಿಡುತ್ತೆ. ಅದಕ್ಕೆ ಇವರಪ್ಪ ಇವಳಿಗೆ ಐಸ್ ಕ್ರೀಮು ಚಾಕ್ಲೇಟು ಏನು ಕೊಡ್ಸಲ್ಲ.